ಸರ್ ಇವತ್ತು ಶಿವರಾತ್ರಿ ಪೂಜೆ ಇದೆ, ತಾವು ಭಾಗಿಯಾಗಿದ್ದೀರಿ. ಮಹಾಶಿವರಾತ್ರಿ ಇವತ್ತು ಅದರಲ್ಲೂ ಅರಮನೆಯ ಈಶ್ವರನ ದರ್ಶನ ಮಾಡೋದು ಅಂತ ಹೇಳಿದ್ರೆ ಭಾಳ ಪುಣ್ಯಪ್ರದ ಅನ್ನುವಂಥದ್ದು ಎಲ್ಲ ಕಡೆಯಿಂದನೂ ಇರುವಂಥದ್ದು. ಅನಾದಿ ಕಾಲದಿಂದನೂ ಹಾಗೆ ನಡ್ಕೊಂಬರ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ಇವತ್ತು ಅರಮನೆಯ ಈಶ್ವರನ ದೇವಸ್ಥಾನದಲ್ಲಿ ದೇವರ ಸೇವೆಗಾಗಿ ಬಂದಿದ್ದೀನಿ. ಅಚ್ಚುಕಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕರು ಬೆಳಗ್ಗೆಯಿಂದನೇ ಭಾಳ ಅರ್ಲಿ ಅವರ್ಸಲ್ಲೇ ಬರೋಕ್ಕೆ ಶುರು ಮಾಡಿದ್ದಾರೆ. ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಅಲ್ಪ ಸ್ವಲ್ಪ ನಮ್ಮಂಥವ್ರು ಬಂದಾಗ ಒಂದು ಸ್ವಲ್ಪ ಪ್ರಯಾರಿಟಿ ಸಿಗ್ತಾ ಇರೋದ್ರಿಂದ ಜನಕ್ಕೆಲ್ಲ ಒಂಚೂರು ನೋಡಿದ ನಮಗೆ ದರ್ಶನ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಸಿಗೋದು 2 ನಿಮಿಷ, ನಾವು ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡ್ಬಿಡ್ತೀವಿ. ಅಡ್ಡ ನಿಂತಂಥ ಸಂದರ್ಭದಲ್ಲಿ ಸ್ವಲ್ಪ ತೊಡಕಾಗ್ತಾಯಿದೆ. ಆದರೂ ದೇವರು ಏನೂ ಮಾಡೋಕ್ಕಾಗಲ್ಲ, ನಮಗೂ ಇದೊಂದು ಅವಕಾಶ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀನಿ. ಈ ವರ್ಷ ರಾಜ್ಯದ ರೈತರಿಗೆ, ದೇಶವನ್ನು ಕಾಯ್ತಾ ಇರುವಂಥ ಸೈನಿಕರಿಗೆ, ವಿಶೇಷವಾಗಿ ಯಾರು ಕೆಳವರ್ಗದ ಕೆಲಸ ಮಾಡ್ತಾರೆ, ಉದಾಹರಣೆಗೆ ಆರೋಗ್ಯ ಇಲಾಖೆ ಇರ್ಬೋದು, KSRTC ಡ್ರೈವರ್ಗಳಿರ್ಬೋದು, ಈ ಥರ ಯಾರು ಜನಸೇವೆಯನ್ನು ಮಾಡ್ತಾಯಿದ್ದಾರೆ ಆ ಥರದವ್ರು ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ಸಕಾಲದಲ್ಲಿ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದಾರೆ. ಸರ್ ಮುಖ್ಯವಾಗಿ ತ್ರಿನೇಶ್ವರ ದೇವರಿಗೆ ಚಿನ್ನದ ಕೊಳಗ ಧಾರಣೆ ಮಾಡಿ ಪೂಜೆ ಮಾಡ್ತಾರೆ, ಅದು ಭಾಳ ವಿಶೇಷ. ಹೌದೌದು. ನಮ್ಮಲ್ಲಿ ಬೆಳಗ್ಗೆ ನಾನು ಸುಣ್ಣದಕೇರಿ ಮಾಲೆ ಮಹದೇಶ್ವರನ ದೇವಸ್ಥಾನಕ್ಕೂ ಹೋಗಿದ್ದೆ. ಅಲ್ಲೂ ಚಿನ್ನದ ಕೊಳಗವನ್ನು ಧಾರಣೆ ಮಾಡಿದರು. ತ್ರಿನೇಶ್ವರ ಬಹಳ ಹಿಂದಿನಿಂದಲೂ ಇದು ಚಿನ್ನದ ಕೊಳಗದ ಧಾರಣೆನೇ ವಿಶೇಷ. ಅದನ್ನು ನೋಡೋಕ್ಕೆ ಭಾಳ ಅದ್ಭುತವಾಗಿದೆ. ಆ ಹಿನ್ನೆಲೆಯಲ್ಲಿ ಇದು ನಮಗೊಂದು ಅವಕಾಶ, ಇದು ದೇವರ ಸೇವೆ ಮತ್ತು ಶಿವರಾತ್ರಿಯ ಸಂದರ್ಭದಲ್ಲಿ ಚಿನ್ನದ ಕೊಳಗೆಯನ್ನು ಧರಿಸಿರೋದನ್ನು ನೋಡೋದೇ ಒಂದು ಪುಣ್ಯ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಈ ಬಾರಿಯ ಮಹಾಶಿವರಾತ್ರಿಯ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಅರಮನೆಯ ತ್ರಿನೇತ್ರೇಶ್ವರ ದೇವಸ್ಥಾನದಲ್ಲೇ ಚಿನ್ನದ ಕೊಳಗದ ಧಾರಣೆಯನ್ನು ನೋಡೋದೇ ಒಂದು ಸೌಭಾಗ್ಯ. ಆ ರೀತಿಯಲ್ಲಿ ಮೊನ್ನೆ ಮಾಡಿದ್ದಾರೆ. ಆ ದೇವರನ್ನು ಇವತ್ತು ನೋಡುವಂಥ ಅವಕಾಶ ಬೆಳಗ್ಗೆನೇ ಬಂದಿದ್ದೀನಿ. ಸಾವಿರಾರು ಜನ ಭಕ್ತಾದಿಗಳು ಬೆಳಗ್ಗೆನೇ ತ್ರಿನೇಶ್ವರನ ದೇವಸ್ಥಾನದ ಸನ್ನಿಧಿಯಲ್ಲಿ ನಿಂತ್ಕೊಂಡು ಸರತಿ ಸಾಲಲ್ಲಿ ನೋಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ VIP ಬಂದರೆ ಅವ್ರಿಗೆ ತೊಂದರೆ ಆಗ್ತಿದೆ ನಿಜ, ಆದರೆ ನಮಗೂ ಇದೊಂದು ಅವಕಾಶ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀನಿ. ಈ ವರ್ಷ ಸಕಾಲದಲ್ಲಿ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತ ಮತ್ತು ಸೈನಿಕರಿಬ್ಬರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು, ವಿಶೇಷವಾಗಿ ಕೆಳವರ್ಗದ ಏನು ಆರೋಗ್ಯ ಇಲಾಖೆ ಮತ್ತು ರಸ್ತೆ ಸಾರಿಗೆ ನೌಕರರದು ಏನು ರಜಾ ಇಲ್ಲದೆ, ಹಬ್ಬ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ, ಆ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಇದೆ ಸರ್, ಮಹಾಶಿವರಾತ್ರಿ ಬೇರೆ, ಏನು ನಿರೀಕ್ಷೆ ಇದೆ ಸರ್ ಭಾರತದ ಮೇಲೆ? ಹೈ ವೋಲ್ಟೇಜು ಪಾಕಿಸ್ತಾನದ ಮೇಲೆ. ನಾವು ಗೆದ್ದೇ ಗೆಲ್ತೀವಿ. ಶಿವರಾತ್ರಿ ಬೇರೆ ಆಗಿದೆ ಇವತ್ತು. ಶಿವ ಶಕ್ತಿ ಕೊಡ್ತಾನೆ ಇಂಡಿಯನ್ ಪ್ಲೇಯರ್ಸ್ಗೆ. ಮತ್ತೆ ನೆನ್ನೆ ತನಕ ತೂಗುಯಲ್ಲಿದ್ದಂಥದ್ದು ನೆನ್ನೆ ಎಲ್ಲ ಕ್ಲಿಯರ್ ಆಗಿ ಇವತ್ತು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂಥ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಭಾರತ ಗೆಲ್ಲುತ್ತೆ, ಗೆಲ್ಲಬೇಕು ಅನ್ನುವಂಥದ್ದನ್ನೇ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಂಡಿಯನ್ ಟೀಮಲ್ಲಿ ಅಲ್ಲಿಗೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಿಂದ ಹಿಡಿದು ಈಗ ಮಿಕ್ಕಿದವ್ರು ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಹಾಯಿನಲ್ಲಿ ಬುಮ್ರಾ ಇದ್ದಾರೆ ನಮಗೆ. ಸೊ ಎಲ್ಲನೂ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಇಶಾನ್ ಕಿಶನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಬಿರುಸಿನ ದಾಂಡಿಗರು ಇದ್ದಾರೆ, ಒಳ್ಳೆ ಬೌಲಿಂಗ್ ಇದೆ, ಗೆಲ್ತಾರೆ ಇವತ್ತು. ನೀವು ನೋಡ್ತೀರಿ ಸರ್? ಖಂಡಿತ ನೋಡ್ತೀನಿ ಇವತ್ತು. ಸರ್ ಈಗ ಇದನ್ನು ಹೊರತುಪಡಿಸಿ ಸರ್ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ಸರ್, ಕೇವಲ 48 ಗಂಟೆ ಗಡುವು ಕೊಟ್ಟಿದ್ರಿ, ಬಟ್ 48 ಗಂಟೆ ಒಳಗೇನೆ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್, ಏನು ಹೇಳಿ? ಅಲ್ಲ, ಅದು ಕಾಣ್ತಾ ಇತ್ತು ಸರ್ಕಾರದ ಅಧಿಕಾರಿಗಳಿಗೆ, ಅದೊಂದು ಒತ್ತುವರಿ ಆಗಿದೆ ಅಂತ ಚೆನ್ನಾಗಿ ಕಾಣ್ತಾ ಇತ್ತು. ಒತ್ತಡ ಹಾಕಿದ್ರಿಂದ ಅವರು ಮಾಡಿದ್ದಾರೆ. ಅದರಿಂದ ಯಾರ ಪ್ರಭಾವ ಇದೆ, ಏನಿದೆ ಅನ್ನೋದು ತನಿಖೆ ಮೇಲೆ ಗೊತ್ತಾಗಬೇಕು. ಆದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇದು ಕೆರೆ ಕಾಂಪೌಂಡ್ ಹಾಕಿರೋದು ಅಕ್ರಮ ಅನ್ನೋದು ಗೊತ್ತಿತ್ತು. ನಂದು ಒಂದು ವಾಯ್ಸ್ ಇದ್ದಿದ್ದರಿಂದ ನನಗನ್ಸುತ್ತೆ ಅಧಿಕಾರಿಗಳಿಗೆ ಒಂದು ಧೈರ್ಯ ಬಂದಿದೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಡಿ. ನೀವು ಅವರನ್ನು ಅವ್ರ ಕೆಲಸ ಮಾಡೋಕ್ಕೆ ಅವ್ರನ್ನ ಬಿಟ್ಟರೆ ಮಾಡೇ ಮಾಡ್ತಾರೆ, ಗೊತ್ತಿಲ್ಲ ಅಂತಿಲ್ಲ. ಅದು ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು. ಅವ್ರ ಕೆಲಸವನ್ನು ನೀವು ಕಾನೂನು ಮಾಡಿ ಪಾಲಿಸಿ ಅಂತ ಬಿಟ್ಬಿಟ್ರೆ ಅವ್ರು ಮಾಡ್ತಾರೆ. ಆ ರೀತಿಯ ಒತ್ತಾಯವನ್ನು ಸರ್ಕಾರದ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರು ತೆರವುಗೊಳಿಸಿದ್ದಾರೆ, ನಾನು ಅರ್ಧಂಬರ್ಧ ಮಾಡಿದ್ದಾರೆ. ಏನಾಗಿದೆ, ಕಾಂಕ್ರೀಟ್ ಪಿಲ್ಲರ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ರಿ ಮಿಕ್ಕಿದ ಕಡೆ ಎಲ್ಲ ಹೊಡೆಯಲ್ವ ನಾವು? ಅವ್ನಿಗೆ ಯಾವತ್ತಾದ್ರು ಕೊಟ್ಟಿದ್ದೀವ?
ಏನೋ ಒತ್ತಡ ಇದೆ, ಸಿಗಾಕೊಂಡಿದ್ದಾರೆ. ಆದರೆ ಒಂದು ತಹಶೀಲ್ದಾರರು ಮತ್ತು ಡಿ ಸಿ ಅವರು ಹೇಳಿರೋದು ಸೋಮವಾರ ಬೆಳಗ್ಗೆ ಒಳಗೆ ಸರ್ ತೆರವು ಮಾಡೇ ಮಾಡ್ತೀವಿ. ಅದ್ರಲ್ಲಿ ಯಾವುದಕ್ಕೂ ನಾವು ಒತ್ತಡಕ್ಕೆ ಸಿಗಾಕೊಂಡಿರೋ ಪ್ರಶ್ನೆ ಅಲ್ಲ. ಭಾನುವಾರ ಶಿವರಾತ್ರಿ ದಿವಸ ಸಂಜೆ ಒಳಗೆ ತಗೊಳ್ಳೋಕೆ ಅವಕಾಶ ಕೊಟ್ಟಿದ್ದೀವಿ. ಸೋಮವಾರ ಬೆಳಗ್ಗೆ ತೆಗಿತೀನಿ ಅಂತ ಹೇಳಿದ್ದಾರೆ. ಅವ್ರ ಮಾತು ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾಳೆ ಒಳಗೆ ಅಕ್ರಮ ಏನು ಕೆರೆ ಒತ್ತುವರಿ ಮಾಡಿದರೆ ತೆರವು ಮಾಡ್ತಾರೆ. 47 ಎಕರೆ ಅದು ಏನು ಬಡಾವಣೆ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು MDA ಒಂದು ಪ್ರಸ್ತಾವನೆ ಸಲ್ಲಿಸಿದೆ. ಆ ಬಗ್ಗೆ ಸರ್, ಯಾಕೆಂದರೆ ಅದಕ್ಕೂ ಕೂಡ ತಾವು ಹೋರಾಟ ಮಾಡ್ತೀವಿ. ಅದು ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಕಂದಾಯ ಇಲಾಖೆ ನಮ್ಮ